ದೋಸ್ತ, ನೀ ಅವ್ರ ಸಂಬಂಧ ತಲೆ ಕೆಡ್ಸ್ಕೋಬೇಡ. ಅವ್ರು ಯಾರು ನಿನಗೆ ಒಂದು ಹನಿನೂ ದಾರು ಕೊಡಲ್ಲ. ಅವರೇ 100 ಸುಳ್ಳು ಹೇಳಿ 100 ಮಂದಿ ಕೈಲಿ ದಾರಿಸ್ಕೊಂಡು ಕುಡಿತಾರ. ಊಟ ಇಲ್ಲ ಅಂತಂದ್ರು ನಾ ಬದುಕ್ತೀನಿ, ದಾರು ಇಲ್ಲ ಅಂದ್ರೂ ಒಂದು ಕ್ಷಣನೂ ಬದುಕಲ್ಲ. ದಾರು ಏನು ನೀ ಕುಡಿಯೋದು ಕಲ್ತೀಯೋ ಏನು ದಾರು ನೀನು ಕುಡಿಯೋದು ಕಲ್ಸ್ಯದ? ಸ್ವಲ್ಪ ದಿನ ಬಿಟ್ಟು ನೋಡಲ್ಲ, ದಾರು ಅಟ್ಟಾಕ್ ಹಚ್ಕೊಂಡಿದಿ. ನಾ ಭಾಳ ಸಾರಿ ಕುಡಿಯೋದು ಬಿಡ್ಬೇಕು ಅನ್ಕೋತಿ ಇಷ್ಟು ದೊಡ್ಡ ಕುಡುಕಾಗಿಬಿಟ್ಟೀನಿ. ಇನ್ನು ಮಂದಿರ ನೀ ಕುಡಿಯೋದು ಕಮ್ಮಿ ಮಾಡು, ಇಲ್ಲಾಂದ್ರೆ ಕುಡಿಯೋದೇ ಬಿಡೋಲ್ಲ. ಏನಾಗ್ತದ? ಸ್ವಲ್ಪ ದಿನ ಬಿಟ್ಟು ನೋಡು. ನನ್ನ ದೋಸ್ತರೇ ನನಗೆ ದೊಡ್ಡ ಕುಡುಕು ಮಾಡ್ಯಾರ. ಈಗ ನೈಟಿ ಕೇಳಕ್ಕೆ ಹೋದ್ರೆ ಏನಂತಾರ, ನನಗೆ ಕಿಮ್ಮತ್ ಇಲ್ಲದಂಗೆ ಮಾತಾಡ್ತಾರ. ದೋಸ್ತ, ಇನ್ನ ಯಾಕಲ್ದಾಗ ಇದಿ? ಕೋಟಿ ರೊಕ್ಕ ಮಾಡ್ದವ್ರೆ ತಮ್ಮ ಹೊಟ್ಟಿಗೆ ತಾವೇ ತಿನ್ನಲ್ಲ. ಅಂಥದ್ರಾಗ ನಿನ್ಗ್ಯಾರು ದಾರು ಕುಡಿಸ್ತಾರ? ಇದು ಸ್ವಾರ್ಥದ ಪ್ರಪಂಚ ಅಲ್ಲ, ಇದು ಮೋಸದ ಪ್ರಪಂಚ. ಇಲ್ಲಿ ಒಬ್ರಿಗೊಬ್ರು ಮೋಸ ಮಾಡಿದ್ರೆ ಮಾತ್ರ ಬದುಕೋದು. ಈಗ ತಗೋ ಕುಡಿ. ನನ್ನ ಪಾಲಿಗೆ ದೇವ್ರಾಗಿಬಿಟ್ಟು ನೋಡು ದೋಸ್ತ ನೀನು. ನಾ ನಿನ್ ಪಾಲಿಗೆ ದವ್ರ ಆದ್ರ ನಿನ್ನಂತ ಸಾವಿರಾರು ಕುಡುಕರಿಗೆ ಚಟಗಾರರಿಗೆ ನೀ ದವ್ರ ಆಗಕತ್ತೈತ. ಯಾಕಂದ್ರ ಒಬ್ಬ ರೈತ ಬಿಸಿಲಾಗ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗೆ ಬೆಲೆ ಸಿಗ್ಲಾರ ಬಿಟ್ಟು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಅದಕ್ಕೆ ಯಾರಿಗೆ ಬೆಲೆ ಇಲ್ಲ. ಅದೇ ಇವತ್ತು ಬಂಗಾರ 1,60,70,000 ಆಗ್ಯದ. ಯಾರಿಗೆ ಒಂದು ಬಂಗಾರ ತೊಗೊಂಡು ಹಾಕೊಳ್ಳೋದಾಗ್ತದ? ಬಡವ್ರಿಗೆ ಯಾರಿಗೆ ಆಗಲ್ಲ. ಅದೇ ಇವತ್ತು ನೋಡಿದ್ರೆ ಇಮಲ್ ರೇಟ, ಸಿಗರೇಟ್ ರೇಟ, ದಾರು ರೇಟ, ಎಲ್ಲದ್ರ ರೇಟ, ಎಲ್ಲ ತಂಬಾಕು ಸಿಗರೇಟ್ ರೇಟ್ ಎಲ್ಲ ಜಾಸ್ತಿ ಆಗ್ಯದ. ಅದೇ ಒಂದು ಬೆಳೆದಿರೋ ಅಕ್ಕಿಗೆ, ಜೋಳಕ್ಕೆ, ಗೋಧಿಗೆ ರೇಟ್ ಜಾಸ್ತಿ ಆದ್ರೆ ಎಲ್ಲ ರೈತರು ಇವತ್ತಿನ ಮಿತಿಗೆ ಶ್ರೀಮಂತರ ಆತಾರ. ಈಗ ತಗೋ ಮೆಟ್ಟ ಹೊಡ್ಕೋ. ನಾ ಯಾಕೆ ಹೊಡ್ಕೊಳ್ಳಿ ಮೆಟ್ಲೆ? ತಂಬಾಕ, ಗುಟ್ಕ, ಸಿಗರೇಟ, ಬೀಡಿ, ತಂಬಾಕ ಎಲ್ಲ ಜಾಸ್ತಿ ಮಾಡ್ಯಾರಲ್ಲ ರೇಟ, ಅವ್ರಿಗೆ ಹೊಡಿತೀನಿ ಮೆಟ್ಲೆ. ಇವತ್ತಿಂದೆ ನಾನು ದಾರು ಕುಡಿಯೋದೇ ಬಿಟ್ಟೆ. ಇದು ಬೇಕು ನನಗೆ. ಹೋಗಪ್ಪ.